ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ನಾನು ಈ ವರ್ಷ ನನ್ನ ರಾಮು ಅವ್ರಿಗೆ ವಿದ್ಯೆ ಕಲಿಸ್ತೀನಿ ಅಂತ ಬರ್ದೆ. ಏನು? ಅದೆಲ್ಲ ಆಗಕ್ಕಿಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನೊಂದು ವಿಷಯ ಡೈರಿಯಲ್ಲಿ ಬರ್ದೆ ಅಂತಂದ್ರೆ ಅದಾಗೇ ಆಗುತ್ತೆ. ನಾನು ಹೋಗಿದ ತಕ್ಷಣ ಎದ್ದು ಬಂದ್ಬಿಟ್ರೆ ಬೇಡ ಬೇಡ, ಸಂದಾಗ ನಿದ್ದೆ ಮಾಡಲಿ. ಗುಡ್ ಮಾರ್ನಿಂಗ್ ಬಾವಾ. ಅದಕ್ಕೆ ಗುಡ್ ಮಾರ್ನಿಂಗ್. ಯಾಕೆ ಬಾವಾ, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ದೀರಾ? ಅದು ಜಾನಕಿ ಅವರು ಮನೆ ಕಂಡವ್ರೆ, ಅದಕ್ಕೆ. ಈಗ ಕೇಳೋದು ಇವನನ್ನ. ಬಾವಾ, ಸ್ನಾನಕ್ಕೆ ಹೊರಟ್ರಾ? ಹ್ಞೂ ಅದಕ್ಕೆ. ಸರಿ ಬಾವಾ, ಜಾನಕಿ ಅವ್ರು ಇನ್ನೂ ಎದ್ದಿಲ್ವಾ? ಇಲ್ಲ ಅದಕ್ಕೆ, ಮನೆ ಕಂಡವ್ರೆ. ಯಾಕೆ? ಅವ್ರಿಗೆ ಹುಷಾರಿಲ್ವಾ? ಹಂಗೇನಿಲ್ಲ ಅದಕ್ಕೆ, ಆರಾಮಾಗಿ ಅವ್ರೆ. ಓ ಹೌದಾ. ಬಾವಾ, ನೀವು ಎದ್ದು ಬರೋವಾಗಲೂ ಅವ್ರಿಗೆ ಎಚ್ಚರಿಕೆ ಆಗಲಿಲ್ವಾ? ಇಲ್ಲ. ಯಾಕದಕ್ಕೆ ಹಿಂಗೆಲ್ಲ ಕೇಳ್ತಿದ್ದೀರಿ? ಅದು ಬಾವಾ, ಒಟ್ಟಿಗೆ ಮಲಗಿದಾಗ ಒಬ್ರು ಎದ್ದಾಗ ಇನ್ನೊಬ್ರಿಗೆ ಎಚ್ಚರಿಕೆ ಆಗ್ಬಿಡುತ್ತಲ್ಲ, ಅದಕ್ಕೆ ಕೇಳಿದೆ. ಅಶೋಕ್ ಇದ್ದಾಗ ನನಗೆ ಎಚ್ಚರಿಕೆ ಆಗೋಗುತ್ತೆ. ಆದರೆ ಅದಕ್ಕೆ ನಾನು ಜಾನಕಿಯವರು. ಹಾಂ, ನೀವು ಜಾನಕಿಯವರು ಒಟ್ಟಿಗೆ? ರಾಮು ಅವರೇ, ಇಲ್ಲಿದ್ದೀರಾ? ಎಪ್ಸೋದಲ್ವಾ ನನ್ನ? ಹಾಂ, ಆರಾಮಾಗಿ ನಿದ್ದೆ ಮಾಡ್ತಿರಲ್ಲ, ಸುಮ್ಕೆ ಯಾಕೆ ತೊಂದರೆ ಕೊಡಮ್ಮ ಅಂತ ಎಪ್ಸೋಕೋಲಿಲ್ಲ. ನಂದಿತಾ ಅವರೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈ ಕೋಣ ಏನೋ ಹೇಳಕ್ ಬಂದ, ಸರಿಯಾದ ಸಮಯಕ್ಕೆ ಬಂದು ಕೆಡಿಸ್ಬಿಟ್ಲಲ್ಲ. ಥೂ. ಏನು ರಾಮು ಅವರೇ, ಇಷ್ಟು ಬೇಗ ಎದ್ದಿದ್ದೀರಾ ಇವತ್ತು? ಹಾಂ, ಅದು ಹೊಲದಲ್ಲಿ ಕ್ಯಾಮೆ ಇತ್ತು, ಅದಕ್ಕೆ ಬಿರ್ನೋಗುಮ ಅಂತ. ನಾನು ಸ್ನಾನ ಮಾಡ್ಕೊಬತ್ತೀನಿ. ಸರಿ, ಹೋಗಿ ಬನ್ನಿ. ನಂಗೆ ಒಂಚೂರು ಮನೆ ಕೆಲಸ ಇದೆ, ನಾನು ಬರ್ತೀನಿ. ಅಪ್ಪ, ಇವರಿಬ್ರು ಒಟ್ಟಿಗೆ ಮಲಗ್ತಿಲ್ವಲ್ಲ, ಅಷ್ಟು ಸಾಕು. ಸಾಹೇಬ್ರೆ, ಅಪ್ಪಣ್ಣ ಸಾಹೇಬ್ರೆ,
ನಮಸ್ಕಾರ ಏನು ಸಾಹೇಬ್ರೆ ಅಂತ ಕರಿತಿದ್ದೀರಾ? ಏನಾಗಬೇಕಿತ್ತು? ಅದೇ ಸುಗ್ಗಿ ಬಂತಲ್ಲ ಮರೆ, ಬೆಳೆ ಕಟಾವು ಮಾಡೋದಕ್ಕೆ ದೊಡ್ಡ ಮನೆಯನ್ನ ಪ್ರತಿ ವರ್ಷದಂಗೆ ಪೂಜೆ ಕರೆಯೋಣ ಅಂತ ಬಂದಿದ್ದೀವಿ. ದೊಡ್ಡ ಮನೆಯಿಂದ ನನ್ನನ್ನು ಬಿಟ್ಟರೆ ಇನ್ಯಾರು ಬರ್ತಾರೆ? ಹೋದ ವರ್ಷನೂ ನಾನೇ ಅಲ್ವಾ ಬಂದಿದ್ದು? ಹ್ಞೂ ಅಮ್ಮರೇ, ಈ ಕಿತನೂ ನೀವೇ ಬರಬೇಕು ಅಂತ ಕೇಳ್ಕೊಂತ ಇದ್ದೀವಮ್ಮ. ಹಾಂ, ನನಗೇನು ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ? ನಾನು ಬಂದು ನಿಮ್ಮ ಜೊತೆ ಬಿಸಿಲಲ್ಲಿ ನಿಲ್ಬೇಕಾ? ಇದಕ್ಕೆಲ್ಲ ಇನ್ಮೇಲೆ ನನ್ನನ್ನು ಕರೆಯೋದಕ್ಕೆ ಬರಬೇಡಿ. ನನಗೆ ತುಂಬಾ ಕೆಲಸ ಇರುತ್ತೆ. ನೀವೆಲ್ಲ ಇನ್ನು ಹೊರಡಿ. ಚಂದ್ರಪ್ಪ, ರಾಘಣ್ಣ, ಯಾವಾಗ ಬಂದ್ರಿ? ನಮಸ್ಕಾರ. ಯಾವಾಗ ಬಂದ್ರಿ ನೀವೆಲ್ಲ? ಇದೀಗ ತಾನೇ ಬಂದಿ ಸಾಹೇಬ್ರೆ. ಈಗಷ್ಟೇ ಬಂದರು ಮಾವ. ನಾನು ಇವ್ರನ್ನೆಲ್ಲ ಒಳಗೆ ಬನ್ನಿ ಅಂತ ಕರೀತಿದ್ದೆ. ಬನ್ನಿ, ಒಳಗೆ ಬಂದಿಲ್ಲ, ಬನ್ನಿ. ಕೂತ್ಕೊಳ್ಳಿ. ನಂದಿತಾ, ಬಮ್ಮ, ಇವರಿಗೆಲ್ಲ ಕುಡಿಯೋಕೆ ಏನಾರು ತಗೊಂಬಂದು. ಅಯ್ಯೋ, ಅವೆಲ್ಲ ಏನು ಬೇಡ ಸಾಹೇಬ್ರೆ. ಏನು ಎಲ್ಲರೂ ಒಟ್ಟಾಗಿ ಬಂದ್ಬಿಟ್ಟಿದ್ದೀರಿ? ಅದನ್ನೆಲ್ಲ ಸಾಹೇಬ್ರೆ, ಸುಗ್ಗಿ ಹತ್ರ ಬಂತಲ್ಲ, ಕೊಯ್ಲ್ಗೊಬ್ಬನ ಪೂಜೆಗೆ ಕರೆ ಮಾಡಿ ಬಂದು. ಓ ಹೌದಲ್ವಾ? ಪ್ರತಿ ವರ್ಷ ನನ್ನ ಸೊಸೆನೇ ಅಲ್ವಾ ಮಾಡ್ತಾ ಇದ್ದಿದ್ದು. ನಂದಿತಾ, ಹೋಗಿ ಬಂದ್ಬಿಡಮ್ಮ. ಇಲ್ಲ ಸಾಹೇಬ್ರೆ, ಅಮ್ಮವ್ರು ಹೇಳಿದ್ರು ಅವ್ರಿಗೇನೋ ಶಾನೆ ಕೆಲಸ ಇದೆಯಂತೆ. ಹೇ, ಕೆಲಸನಾ? ನಂಗ? ಅಯ್ಯೋ ಇಲ್ಲ ಮಾವ, ನನಗೆ ಹುಷಾರಿಲ್ಲ ಅಂತ ಹೇಳಿದೆ. ಏನಮ್ಮ, ಹುಷಾರಿಲ್ವಾ? ಏನಾಯ್ತು? ಅದು ಸ್ವಲ್ಪ ಜ್ವರ ಬರಂಗಿದೆ ಮಾವ. ತುಂಬ ಸುಸ್ತಾಗ್ತಿದೆ. ಹೌದಾ? ಸರಿ, ಹಾಗಾದ್ರೆ ಈ ಸಲ ಪೂಜೆಗೆ ನನ್ನ ಹಿರಿ ಸೊಸೆನ ಕಳಿಸ್ಕೊಡ್ತೀನಿ. ಜಾನಕಿ, ಒಂದು ನಿಮಿಷ ಬಾಮ್ಮ. ಹಾಂ ಮಾವ. ಇವತ್ತು ಕುಯಿಲ್ ಪೂಜೆಗೆ ಕರೆಯೋಕೆ ಬಂದಿದ್ದಾರೆ, ನೀನು ಹೋಗಿ ಬಂದ್ಬಿಡಮ್ಮ. ಮಾವ, ನಾನಾ? ಬೊಂಬಾಟು. ನಾನೇ ಇವತ್ತು ಹೊಲತ್ತವ ಬಂದು ಕುಯ್ಲು ಯಾವಾಗ ಅಂತ ಕೇಳುಮ ಅಂತಿದ್ದೆ. ನಮ್ಮರೆ, ನಾನು ಬರ್ತೀನಿ, ಬನ್ನಿ ಒಬ್ಬರಮ್ಮ. ಹಿರಿ ಸಸ್ಯ ಅಮರು ಅಂದರೆ ನಮಗೆ ಸಂತೋಷನೇ ಸಾಹೇಬ್ರೆ. ಸರಿ ಸಾಹೇಬ್ರೆ, ನಾವು ಹೋಗಿ ಬರ್ತೀವಿ. ಆಗಬೇಕಾಗಿದ್ದ ಕೆಲಸ ತುಂಬ ಇದೆ. ಬರ್ತೀವಿ ಸಾಹೇಬ್ರೆ. ಬರ್ತೀವಿ ಸಾಹೇಬ್ರೆ. ಹೋಗಿ ಬನ್ನಿ, ಹೋಗಿ ಬನ್ನಿ, ಹೋಗಿ ಬನ್ನಿ. ಜಾನಕಿ ಅವರೇ, ನಿಮಗೆ ಈ ಕೊಯ್ಲಿನ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಅಲ್ವಾ? ಇಲ್ಲ ನಂದಿತಾ ಅವರೇ. ಮಾವ, ನಾನೇ ಹೋಗಿ ಬರಲಾ? ಅಯ್ಯೋ ಬೇಡ ಬಿಡಮ್ಮ, ಅವಳಿಗೆ ಗೊತ್ತಿಲ್ಲದೆ ಏನಂತೆ. ಈ ಮನೆಗೆ ನೀನು ಬರುವಾಗ ನಿನಗೂ ಏನು ಗೊತ್ತಿರಲಿಲ್ಲ ಅಲ್ವಾ? ಈಗ ಜಾನಕಿ ಜೊತೆ ರಾಮ ಇದ್ದಾನಲ್ಲ, ಅವ್ನು ಹೇಳ್ಕೊಡ್ತಾನೆ ಏನಿಲ್ಲ. ಹ್ಞೂ ಅಪ್ಪಯ್ಯ. ಸರಿ, ಹುಷಾರಾಗಿ ಹೋಗಿ ಬನ್ನಿ. ಸರಿ ಸರಿ ಮಾವ. ರಾಮ ಅವರೇ, ಮಾವ ಏನೋ ನೀವು ಹೇಳ್ಕೊಡ್ತೀರಾ ಅಂತ ಹೇಳಿದ್ರು, ಆದರೆ ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಎಲ್ಲ ಗೊತ್ತಾಯ್ತದೆ, ಬನ್ನಿ. ಅಲ್ಲ, ನಂಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಏನು ಮಾಡಬೇಕು? ಇದು ಯಾವ ಪೂಜೆ? ಸುಗ್ಗಿಗೂ ಮೊದಲು ಮಾಡೋ ಪೂಜೆನೇ ಈ ಕೊಯ್ಲು ಪೂಜೆ. ಕೊಯ್ಲು ಅಂದರೆ ಗೊತ್ತು ತಾನೆ? ಗೊತ್ತು. ಹಾಂ, ನಮಗೆಲ್ಲ ಇರೋಕ್ಕೆ ಜಾಗ ಕೊಟ್ಟು, ಉಣ್ಣಕ್ಕೆ ಒಟ್ಟು ತುಂಬ ಅನ್ನ ಕೊಟ್ಟು, ಸಾಕಿ ಸಲುವಂಥ ಈ ಭೂಮಿ ತಾಯಿಗೆ ವರ್ಷಕ್ಕೊಂದು ಕಿತ್ತ ಪೂಜೆ ಮಾಡೋದು ಬೇಡವೇ? ಅದೇಯ ಈ ಸುಗ್ಗಿ ಹಬ್ಬ. ನಮ್ಮ ಹಳ್ಳಿ ಜನಕ್ಕೆ ಆನಂದ ಅಂದರೆ ಇನ್ನೇನೂ ಇಲ್ಲ. ಎಲ್ರಿಗೂ ಒಟ್ಟು ತುಂಬಷ್ಟು ಅನ್ನ ಬೆಳೆದ್ಬಿಟ್ರೆ ಅದೇ ಆ ಸುಗ್ಗಿ ಹಬ್ಬ. ಹಾಂ, ನಾನು ಇದ್ರ ಬಗ್ಗೆ ಪುಸ್ತಕದಲ್ಲಿ ಓದಿದ್ದೆ. ಪುಸ್ತಕದಾಗ ಓದ್ಬಿಟ್ರೆ ಸಾಕೆ, ಕಣ್ಣಾರೆ ನೋಡೋದು ಬೇಡವೇ? ನೋಡೋರಂತೆ, ಬನ್ನಿ. ಸರಿ. ನೀವು ಪುಸ್ತಕ ಅಂದ ತಕ್ಷಣ ನೆನಪಾಯ್ತು. ಯಾವಾಗಿಂದ ಕಲಿಯೋಕ್ಕೆ ಶುರು ಮಾಡ್ತೀರಾ?
ಮೊದಲು ನಾನು ನಿಮಗೆ ಕಳಿಸ್ತೀನಿ, ಆಮ್ಯಾಕೆ ನಾನು ನೋಡಮ್ಮ. ಹೀಗೆ ತಪ್ಪಿಸ್ಕೊತಾನೆ ಇರ್ತೀರಾ? ಅಯ್ಯೋ ಒತ್ತಾಯ್ತು, ಅಪ್ಪಯ್ಯ ಹೇಳೋರೆ ಬಿರ್ರಿ ನಡ್ರಿ, ಒತ್ತಾಯ್ತದೆ. ನಾನು ಮಕ ತಗೊಬತ್ತೀನಿ. ನಮಸ್ಕಾರ ರಾಮಣ್ಣವ್ರಿಗೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಮಾರೆ. ನಮಸ್ತೆ. ಉಮೇಶಣ್ಣ, ನಿಮ್ಮ ಅಪ್ಪಗೆ ಹುಷಾರ್ಲ ಅಂತಿದ್ದಲ್ಲ, ಹೆಂಗವ್ರೀಗ? ಈಗ ಪರವಾಗಿಲ್ಲ ರಮಣ. ರತ್ನಕ ಹೆಂಗಿದೆ? ರತ್ನಕ ಚೆನ್ನಾಗಿದ್ದೀನಿ ರಮಣ. ಹೊಸಿ ಹತ್ರ ನಿಂತ್ಕೊಳ್ಳಿ, ಹೇಳ್ತೀನಿ. ಬನ್ನಿ. ಇಂಥ ಜೋಡಿ ನೋಡಿದ್ರೆ ದೃಷ್ಟಿ ಬೀಳದೇ ಇರುತ್ತಾ? ಮಗಿನ ಮಲಗಿಸ್ಬಿಟ್ಟು ಬಾ ಹೋಗಮ್ಮ. ಉಮೇಶಣ್ಣ, ಈ ಬಡ್ಡಿದ ಮಂಜ ಇನ್ನೂ ಬಂದಿಲ್ವಾ? ಅರೆ ರೇ 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 ಸಮಯ ಸಿಕ್ಕರೆ ಸಾಕು ನನ್ನ ಬಯ್ಯೋದಯ್ಯ. ನಾನು ಇವರೆಲ್ಲರಿಗಿಂತ ಮೊದಲೇ ಬಂದು ಪೂಜೆಗೆ ಹಣ್ಣು ಕಾಯಿ ತರಕ್ಕೆ ಹೋಗಿದ್ದೆ. ಆಟ್ಬಿಟ್ನೆ ಬೈದ್ಬಿಟ್ಟಲ್ಲ ರಮಣ. ಲೈ ಗೊತ್ತಕ್ಕಲ್ಲ, ಸುಮ್ಕೆ ತಮಾಷೆ ಮಾಡಿದೆ. ಹಾಂ, ಸುರೋಜ್ ಕಳಮ್ಮ. ಲೇ ಮಂಜ, ಎಲ್ರದ್ದು ಕೊಡ್ಗೋಲ್ ತಗೊಬಾರಲ್ಲ, ಹೋಗು. ಹ್ಞೂ, ಬಿರ್ನೆ ಹೋಗು. ರಾಮು ಅವರೇ, ಕುಡ್ಗೋಲ್ ಅಂದ್ರೆ ಏನು? ಈ ಕೂಲ್ಗತ್ತಿಲ್ವಾ, ಅದನ್ನೇ ಕುಡ್ಗೋಲ್ ಅಂತಲೂ ಕರೀತಾರೆ. ಹಾಂ, ಅಲ್ಲಿ ಮಡಗಲ, ಅಲ್ಲಿ. ಹಾಂ, ಮಡಗು. ಹಾಂ, ಪೂಜೆ ತಕ ಬನ್ನಿ. ಪೂಜೆಗೆ ಎಲ್ಲ ತಯಾರಾಗಿದೆ. ಅಮ್ಮವರೇ ಬಂದು ಪೂಜೆ ಮಾಡಿ. ನಮ್ಮರೇ ಬನ್ನಿ. ನವರೇ, ಹೊಲಕ್ಕೂ ಹಂಗೆ ಒಂದ್ಸರಿ ತೋರಿಸಿ. ಜಾನಕಿ ಅಮ್ಮರ ಕೈಗುಣ ಎಲ್ಲರ ಮನಸ್ಸು ಹೊಟ್ಟೆ ತಂಪಾಗಿರ್ಲಮ್ಮ.
ರೈತ ತನ್ನ ಕೈಯಾಗೆ ಕತ್ತಿ ಹಿಡಿಯೋದು ಬೇರೆಯವ್ರ ಪ್ರಾಣ ತೆಗಿಯಕ್ಕಲ್ಲ, ಸಾವಿರಾರು ಜನರ ಪ್ರಾಣ ಉಳಿಸೋಕ್ಕೆ. ವಾಹ್, ಸಂದಾಗಿ ಹೇಳ್ದೆ ರಮಣು. ಮೂಕಲ್ಲ ಮಂಜ, ನಮ್ಮ ದೇಶಕ್ಕೆ ಸೈನಿಕ ಏಟ್ ಮುಖ್ಯನೋ ರೈತನೂ ಅಷ್ಟೇ ಮುಖ್ಯಕ್ಕಲ್ಲ. ವಾ, ಇದನ್ನೇ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳೋದು. ನೀವು ಓದಿ ತಿಳ್ಕೊಂಡಿರೋದನ್ನ ನಾವು ಹಂಗಂಗೆ ತಿಳ್ಕೊಬಿಟ್ಟಿದ್ದೀವಿ. ಜೈ ಭೂದೇವಿ, ಜೈ ಭೂದೇವಿ. ನಮ್ಮರ ತಕೊಳ್ಳಿ, ಮೊದಲನೇ ಕೊಯ್ಲು ನಿಮ್ಮಿಂದ ಶುರು ಆಗಲಿ. ಹಾಂ ಅಲ್ಲ ಮಂಜ, ಎಲ್ರಿಗೂ ಕುಡ್ಗಳು ಕೊಡು. ತಗೊಳ್ಳಿ ಸುರಜ್ಕೊಳ್ಳಿ. ದೊಡ್ಡ ಮನೆ ಕಂಡು ಊರಿನ ಜನರ ಕೆಲಸಕ್ಕೆ ಯಾವತ್ತೂ ತಪ್ಪಿಸ್ಕೋಬಾರ್ದು ಅಂತ ನೀವೇ ಹೇಳ್ತಿದ್ರಲ್ಲ ಅಕ್ಕ. ಈಗ ನೋಡಿದ್ರೆ ನೀವೇ ಅವಳಿಗೆ ಅವಕಾಶ ಮಾಡಿಕೊಟ್ಟಂಗಾಯ್ತು. ನನಗೇನೆ ಗೊತ್ತಿತ್ತು ಮಾವ ಬಂದು ಕೊನೆಯಲ್ಲಿ ಆ ಟೀಚರ್ ಗಲ್ಲಿಗೆ ಹೋಗಕ್ಕೆ ಹೇಳ್ತಾರೆ ಅಂತ. ಛೇ, ಈಗ ನೋಡಿದ್ರೆ ಅವಳು ಎಲ್ಲರ ತವನು ಒಳ್ಳೆ ಹೆಸರು ತಕ್ಕೊಂಬಿಡ್ತಾಳೆ. ಅದು ಅಲ್ಲದೆ ರೈತರ ತವ ಎಲ್ಲ ನಂಬಿಕೆ ಮರ್ವಾದನ್ನು ಸಂಪಾದನೆ ಮಾಡಿದ್ಲು ಅಂತ ಇಟ್ಕೊಳ್ಳಿ. ಆವಾಗ ಮುಂದಕ್ಕೆ ಅವಳನ್ನೇ ಎಲ್ಲದಕ್ಕೂ ಕರೀತಾರೆ. ಹಾಗೇನೂ ಆಗಲ್ಲ, ನೀನು ಸುಮ್ಮನೆ ಇರು. ಸಿಟಿಯಿಂದ ಬಂದವಳಿಗೆ ಈ ಹೊಲ ಗದ್ದೆ ಕೊಯ್ಲಿನ ಬಗ್ಗೆ ಏನೇ ಗೊತ್ತಿರತ್ತೆ. ಅಲ್ಲಿ ಹೋಗ್ತಾಳೆ, ಪೂಜೆ ಮಾಡ್ತಾಳೆ, ಅಲ್ಲಿ ಸ್ವಲ್ಪ ಹೊತ್ತು ಇರೋಕ್ಕಾಗದೆ ಇಲ್ಲಿಗೆ ವಾಪಸ್ ಬರ್ತಾಳೆ. ನೋಡ್ತಿರು ಅಕ್ಕ, ಅವಳು ವಾರಾನ್ಗಟ್ಲೆ ತೋಟದ ಮನೆಯಾಗೆ ಜೀವನ ಮಾಡಿದವಳು, ಮರ್ತ್ಬಿಟ್ರ ನೀವು? ಅದು ಅಲ್ಲದೆ ಈ ಗ್ರಾಮಣ ಬೇರೆ ಜೊತೆ ಆಗವನೆ. ನಂಗೆ ಯಾಕೋ ಅವಳು ಒಳ್ಳೆ ಹೆಸರು ತಕ್ಕೊಂಬರ್ತಾಳೆ ಅಂತಾನೆ ಅನಿಸ್ತೈತೆ. ಒಳ್ಳೆ ಹೆಸರು ತೊಗೊಂಡು ಬಂದೇನು ಉಪ್ಪಿನಕಾಯಿ ಹಾಕ್ತಾಳೇನೆ? ಈ ಊರಿನ ಜನರಿಗೆ ನನ್ನ ಮೇಲೆ ಭಯ ಇದೆ, ಅದು ಮುಖ್ಯ. ಅದು ಮಾತ್ರ ಮುಖ್ಯ ಆಗಕ್ಕಿಲ್ವಲ್ಲ ಅಕ್ಕ? ಅಂದರೆ ಭಯ ಪಡೋ ಜನರೆಲ್ಲರೂ ಮರವಾದಕ್ಕೆ ಕೊಡ್ತಾರೆ ಅಂತ ಏನು ಗ್ಯಾರಂಟಿ? ನಮ್ಮರೇ ಬನ್ನಿ ಇಲ್ಲಿ. ನಾನಾ? ಬನ್ನಿ ಹೇಳ್ತೀನಿ. ಬನ್ನಿ ಬನ್ನಿ, ಮೆತ್ಕೆ. ಹಾಂ, ಹಿಡ್ಕೊಳ್ಳಿ. ಒಂದೆರಡು ತೆನೆ ಕೊಯ್ರಿ. ಅಯ್ಯೋ, ನನ್ನಿಂದಾಗಲ್ಲ. ಅಯ್ಯೋ, ಆಗಕ್ಕಿಲ್ಲ ಅಂದ್ಬಿಟ್ರೆ ಅನ್ನ ಸಿಗಕ್ಕಿಲ್ಲ. ಶುರು ಮಾಡಿ. ಬನ್ನಿ, ನಾನು ಹೇಳ್ಕೊಡ್ತೀನಿ, ಕೂತ್ಕೊಳ್ಳಿ. ಹಿಡ್ಕೊಳ್ಳಿ. ಹಾಂ, ಹಿಡ್ಕೊಳ್ಳಿ. ಈಗ ಕತ್ತರಿಸಿ. ಹೆಂಗೆ ಗೊತ್ತಾ, ಹಿಂಗೆ ಹಿಡ್ಕೊಂಡು ಈ ಕಡೆಗೆ ಮನ್ಗಸ್ಕೊಂಡು ಹಿಂಗೆ ಕೊಯ್ಬೇಕು. ತಕೊಳ್ಳಿ. ಹುಷಾರು, ಕೈ ಕುಯ್ಕೊಂಬಿಟ್ರೆ ಹಿಂಗೆ ಮನ್ಗಸ್ಕೊಳ್ಳಿ. ಹಾಂ, ಬಂತು ನೋಡ್ರಾ? ಇಷ್ಟೇ. ಇದೇ ಹಿಡ್ಕೊಳ್ಳಿ, ಈ ತಾನೇ. ಅಲ್ಲ, ಹಿಂಗೆ ಒಂದೊಂದೇ ಕತ್ತರಿಸ್ಬಿಟ್ರೆ ಇಡೀ ವರ್ಷ ಎಲ್ಲ ಆಯ್ತದೆ.